ಅಮೆರಿಕ ಇರಾನ್ ನಡುವೆ ಭುಗಿಲೆದ್ದ ಯುದ್ಧ, ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನ ಪ್ರತೀಕಾರದ ಕ್ಷಿಪಣಿ ದಾಳಿ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆದಿದ್ದು, ಅಮೆರಿಕದ ಬಾಂಬ್ ದಾಳಿಗೆ ಪ್ರತಿಯಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ 85ಕ್ಕೂ ಹೆಚ್ಚು ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಈ ಸಂಘರ್ಷದ ವೇಳೆ ಅಮೆರಿಕದ ಅತ್ಯಾಧುನಿಕ MQ-9 ರೀಪರ್ ಡ್ರೋನ್ ಅನ್ನು ಹೊಡೆದುರುಳಿಸುವುದಾಗಿ ಇರಾನ್ ಘೋಷಿಸಿದ್ದು, ಬಹ್ರೇನ್ನ 5ನೇ ನೌಕಾ ಜಿಲ್ಲೆ ಮತ್ತು ಕುವೈತ್ನ ಅಲಿ ಅಲ್ ಸೇಲಂ ವಾಯುನೆಲೆಗಳು ಪ್ರಮುಖ ಗುರಿಯಾಗಿವೆ. ಇರಾನ್ನ ತೈಲ ಮಾರಾಟ ಪರವಾನಗಿಯನ್ನು ಅಮೆರಿಕ ಅವಧಿಗಿಂತ ಮೊದಲೇ ರದ್ದುಗೊಳಿಸಿದ ಬೆನ್ನಲ್ಲೇ ಅಮೆರಿಕವು ಇರಾನ್ನ ಕಾರ್ಗ್ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ನಗರಗಳ ಮೇಲೆ ಬಾಂಬ್ ಮಳೆಗರೆದು 60ಕ್ಕೂ ಹೆಚ್ಚು ಯುದ್ಧ ದೋಣಿಗಳನ್ನು ನಾಶಪಡಿಸಿದೆ. ಈ ದಾಳಿಗಳ ಸರಣಿಯಿಂದ ಜಾಗತಿಕವಾಗಿ ತೈಲ ಪೂರೈಕೆ ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದ್ದು, ಆರ್ಥಿಕ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲೀಬಾಫ್ ಅವರು ಅಮೆರಿಕದ ದಾಳಿಯನ್ನು ಖಂಡಿಸಿ ಯಾವುದೇ ಕಾರಣಕ್ಕೂ ಶರಣಾಗುವುದಿಲ್ಲ ಎಂದು ಸವಾಲು ಹಾಕಿದ್ದು, ಶಾಂತಿ ಮಾತುಕತೆಗಳು ಮುರಿದುಬಿದ್ದಿವೆ. 2026ರ ಆರಂಭದಿಂದಲೂ ನಡೆಯುತ್ತಿರುವ ಈ ಸಂಘರ್ಷ ಈಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ಎಚ್ಚರಿಕೆಯ ನಂತರ ಜಗತ್ತನ್ನು ತೃತೀಯ ಮಹಾಯುದ್ಧದ ಅಂಚಿಗೆ ಕೊಂಡೊಯ್ದಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.